ಹಾಯ್ ಹಲೋ ಎವ್ರಿವನ್, ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ವಿದ್ಯಾರಾಜ್ ಎಜುಪಾಯಿಂಟ್ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಇವತ್ತಿನ ಕ್ಲಾಸಲ್ಲಿ ಇದೇನಪ್ಪ ಇದು ಗಾದೆಗಳ ವಿಸ್ತರಣೆ, ಗಾದೆ ಮಾತುಗಳನ್ನು ತೊಗೊಂಡು ಬಂದಿದ್ದಾರೆ ಅಂತ ನೀವು ಅಂದ್ಕೊಳ್ಬಹುದು. ಸ್ನೇಹಿತರೆ, ನಿಮ್ಮೆಲ್ರಿಗೂ ಗೊತ್ತಿರೋ ಹಾಗೆ GPSTR ಏನು ಎಕ್ಸಾಮ್ ನಡೆಯುತ್ತಲ್ವ, ಸೊ ಅದರಲ್ಲೇ ನಿಮ್ಮೆಲ್ರಿಗೂ ಗೊತ್ತಿರೋ ಹಾಗೆ 3 ಪೇಪರ್ಗಳು ಅಲ್ಲಿ ಸಿಗ್ತಕ್ಕಂಥದ್ದು. ಫಸ್ಟ್ ಪೇಪರ್ ಆಬ್ಜೆಕ್ಟಿವ್ ಟೈಪ್ ಆದರೆ, ಸೊ ಸೆಕೆಂಡ್ ಪೇಪರ್ ಏನಿರುತ್ತೆ, ಒಂದು 50 MCQs ಇರುತ್ತೆ, ಆ್ಯಂಡ್ ಇನ್ನು ಉಳಿದಂತಹ 100 ಪ್ರಶ್ನೆಗಳು ವಿವರಣಾತ್ಮಕ ಇರುತ್ತೆ. ಓಕೆ, ಅದು ನಿಮ್ಮ ಮೆಥಡ್ಗೆ ರಿಲೇಟೆಡು. ಆ್ಯಂಡ್ ಮೂರನೇ ಪೇಪರ್ ಏನಿರುತ್ತೆ ನೋಡಿ, ಇದು ಕನ್ನಡ ಪೇಪರ್ ಆಗಿರುತ್ತೆ. ಸೊ ಇದರಲ್ಲಿ ಆಲ್ಮೋಸ್ಟ್ ಎಲ್ಲ ಕನ್ನಡ ಇರುತ್ತೆ. ಅದರಲ್ಲಿ 5 ಮಾರ್ಕ್ಸಿಗೆ ಸ್ನೇಹಿತರೆ, 5 into 1 5 ಮಾರ್ಕ್ಸಿಗೆ ನಿಮಗೆ ಗಾದೆ ಮಾತನ್ನು ನಿಮ್ಮ ಮಾತಲ್ಲಿ ವಿವರಿಸಿ ಬರೆಯಿರಿ ಅಂತ ನಿಮಗೆ ಪ್ರಶ್ನೆ ಆಗ್ತಾ ಇರುತ್ತೆ. ಪ್ರತಿ ಸಾರಿನೂ ಸಹ ನಿಮಗೆ ಒಂದೊಂದು ಗಾದೆ ಮಾತುಗಳನ್ನು ನಿಮ್ಮ ಒಂದು ಮಾತಿನಲ್ಲಿ ವಿಸ್ತರಿಸಿ ಬರೆಯಿರಿ ಅಂತ 5 ಮಾರ್ಕ್ಸಿಗೆ ಕೇಳ್ತಾರೆ. ಹಾಗಾಗಿ ಸುಮಾರು ಜನರು ಗಾದೆ ಮಾತುಗಳನ್ನು ವಿಸ್ತರಿಸಿ ಬರೀರಿ, ಗಾದೆ ಮಾತುಗಳ ಒಂದು ವಿಸ್ತರಣೆಯನ್ನು ನಮಗೆ ತಿಳಿಸ್ಕೊಡಿ ಅಂತ ಸುಮಾರು ಜನರು ಕೇಳ್ತಾ ಇದ್ದರು. ಹಾಗಾಗಿ ನಾನು ಅದನ್ನೆಲ್ಲ ಒಂದು ಕಡೆ ಬರೆದಿಟ್ಕೊಂಡಿದ್ದೆ. ಇವತ್ತು ನೋಡಿದೆ, ಯಾಕೆ ಇವತ್ತೊಂದು ಸಾಧ್ಯ ಆದರೆ ಒಂದು, ಓಕೆ, ದಿನ ಒಂದು ಅಥವಾ 2 ದಿನಕ್ಕೆ ಒಂದು ಗಾದೆ ಮಾತನ್ನು ನಾವು ವಿಸ್ತರಿಸಿ ಬರೆದು ಅಥವಾ ಅದರ ವಿಸ್ತರಣೆಯನ್ನು ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಈ ರೀತಿ ನಾವು ಎಕ್ಸಾಮಲ್ಲಿ ಬರೆದಿದ್ದೆ ಅಂತಂದರೆ ನಮಗೆ 5 ಮಾರ್ಕ್ಸು ಕಂಪ್ಲೀಟಾಗಿ ಬರುತ್ತೆ ಸ್ನೇಹಿತರೆ. ಸೊ ಹಾಗಾಗಿ ಏನು ಮಾಡೋಣ, ಒಂದೊಂದು ಗಾದೆ ಮಾತಿನ ಒಂದು ಅರ್ಥವನ್ನು, ಅದರ ಇರ್ತಕ್ಕಂತಹ ಅಡಕಾಗಿರ್ತಕ್ಕಂತಹ ಮಾಹಿತಿಯನ್ನು ತಿಳ್ಕೊಳ್ತಾ ಹೋಗೋಣ. ಸೊ ನಮಗೆ ಮುಂಬರ್ತಕ್ಕಂತಹ GPSTR ಎಕ್ಸಾಮ್ಗೆ ಹೆಲ್ಪ್ ಆಗುತ್ತೆ. ಸೊ ಹಾಗಾಗಿ ಇವತ್ತು ನಾನು ತೊಗೊಂಡಿರ್ತಕ್ಕಂಥದ್ದು ಯಾವುದು ಅಂತಂದರೆ, ಉಪಾಯ ಬಲ್ಲವನಿಗೆ ಅಪಾಯವಿಲ್ಲ ಅಂತಕ್ಕಂಥದ್ದು ಒಂದು ಗಾದೆ ಮಾತಾಗಿರುತ್ತೆ. ನಿಮಗೆ ಇದ್ರ ಜೊತೆಗೆ ಸಮಾನಾರ್ಥಕಗಳಾಗಿರಬಹುದು, ವಿರುದ್ಧಾರ್ಥಕಗಳಾಗಿರಬಹುದು, ನುಡಿಗಟ್ಟುಗಳು, ನಾನಾರ್ಥಗಳು, ಓಕೆನಾ. ಅದೇ ರೀತಿ ಈ ಏನು ಗಾದೆ ಮಾತಿದೆ ನೋಡಿ, ಇದನ್ನು 1 ಮಾರ್ಕ್ಸಿಗೆ 1 ಅಂಕಕ್ಕೆ ಅರ್ಧ ಕೊಡ್ತಾರೆ. ಉಪಾಯ ಬಲ್ಲವನಿಗೆ ಅಂತ ಕೊಟ್ಟು ಮುಂದೆ ಡ್ಯಾಶ್ ಅಂತ ಕೊಟ್ಟಿರ್ತಾರೆ. ಸೊ ನೀವು ಅಪಾಯವಿಲ್ಲ ಅಂತ ಫಿಲ್ ಮಾಡಬೇಕಾಗತ್ತೆ. ಸೊ ಈ ರೀತಿ 1 ಅಂಕದ ಪ್ರಶ್ನೆಯಲ್ಲೂ ಸಹ ನಿಮಗೆ ಗಾದೆ ಮಾತುಗಳು ಬರುತ್ತೆ. ಆ್ಯಂಡ್ 5 ವಿವರಣಾತ್ಮಕವಾಗಿ ಬರೆಯುವಲ್ಲಿ ಸಹ 5 ಮಾರ್ಕ್ಸಿಗೆ ಸಹ ನಿಮಗೆ ಇದು ಬರುತ್ತೆ. ಸೊ ಹಾಗಾಗಿ ತಡ ಮಾಡೋದು ಬೇಡ, ಬೇಗ ನೋಡ್ಕೊಂಡು ಬಿಡೋಣ. ಹಾಗಿದ್ರೆ ಇವತ್ತಿನ ಗಾದೆ ಮಾತು ಬಂದು ಉಪಾಯ ಬಲ್ಲವನಿಗೆ ಅಪಾಯವಿಲ್ಲ. ಇದು ಮೋಸ್ಟ್ ಇಂಪಾರ್ಟೆಂಟ್ ಸ್ನೇಹಿತರೆ, ನೋಡ್ಕೊಳ್ಳಿ. ಇಂಪಾರ್ಟೆಂಟ್ ಫಾರ್ ಡಿಸ್ಕ್ರಿಪ್ಟಿವ್ ರೈಟಿಂಗ್ ಅಂತ ಕೂಡ ಇಲ್ಲಿ ಕೊಟ್ಬಿಟ್ಟಿದ್ದೀನಿ. ಸೊ ನೋಡಿ, ಇದನ್ನು ಎಷ್ಟು ಇಂಪಾರ್ಟೆಂಟಾಗಿ ತೊಗೊತೀರಿ ನಿಮಗೆ ಬಿಟ್ಟಿದ್ದು. ಹಾಗಿದ್ರೆ ಬನ್ನಿ, ಉಪಾಯ ಬಲ್ಲವನಿಗೆ ಅಪಾಯವಿಲ್ಲ ಅಂತಕ್ಕಂಥದ್ದು ಅದ್ರ ಬಗ್ಗೆ ಮಾಹಿತಿಯನ್ನು ತಿಳ್ಕೊಂಡು ಬರೋಣಂತೆ. ನೋಡಿ, ಉಪಾಯ ಬಲ್ಲವನಿಗೆ ಅಪಾಯವಿಲ್ಲ ಎನ್ನುವುದು ಬುದ್ಧಿವಂತಿಕೆಯ ಮಹತ್ವವನ್ನು ತಿಳಿಸುವಂತಹ ಗಾದೆ ಮಾತಾಗಿರುತ್ತೆ. ಹೌದಲ್ವಾ? ಅವ್ನಿಗೇನಾದರೂ ಒಂದು ಐಡಿಯಾ ಗೊತ್ತಿತ್ತಂದರೆ ಏನೇ ಒಂದು ಅಪಾಯ ಬಂದರೂ ಸಹ ಅವನು ಪಾರಾಗ್ತಾನೆ. ಸೊ ಹಾಗಾಗಿ ಇಲ್ಲಿ ಉಪಾಯ ಬಲ್ಲವನಿಗೆ ಅಪಾಯ ಇಲ್ಲ ಅನ್ನೋದು ಬುದ್ಧಿವಂತಿಕೆಯ ಮಹತ್ವವನ್ನು ತಿಳಿಸುವಂತಹ ಗಾದೆ ಮಾತಾಗಿರುತ್ತೆ. ನಮ್ಮ ಒಂದು ದಿನನಿತ್ಯದ ಜೀವನದಲ್ಲಿ ಹಲವಾರು ಸಮಸ್ಯೆಗಳು ಅಥವಾ ಅನೇಕ ರೀತಿಯ ಸಂಕಷ್ಟದ ಪರಿಸ್ಥಿತಿಗಳು ಎದುರಾಗ್ತಾ ಇರುತ್ತೆ. ಸೊ ಈ ಒಂದು ಗಾದೆ ಮಾತು, ಉಪಾಯ ಗೊತ್ತಿದ್ದವನಿಗೆ ಅಪಾಯ ಬರುವುದೇ ಇಲ್ಲ ಎಂದು ಹೇಳೋಕ್ಕಾಗೋದಿಲ್ಲ. ಬರಬಹುದು, ಓಕೆ, ಮನುಷ್ಯನಿಂದ ಮೇಲೆ ಸಮಸ್ಯೆಗಳು, ಅಪಾಯಗಳು ಅಥವಾ ಇನ್ನಿತರೆ ತೊಂದರೆಗಳು ಇದ್ದದ್ದೇ. ಆದರೆ ಅವುಗಳನ್ನು ಉಪಾಯವಾಗಿ ನಿಭಾಯಿಸೋದನ್ನು ಕಲಿಬೇಕು. ಹೀಗೆ ಬುದ್ಧಿವಂತಿಕೆಯಿಂದ ಸಮಸ್ಯೆಗಳನ್ನು ನಿರ್ವಹಿಸೋದ್ರಿಂದ ಅವುಗಳಿಂದ ಉಂಟಾಗುವಂತಹ ತೊಂದರೆಗಳನ್ನು ಕಡಿಮೆ ಮಾಡಿಕೊಳ್ಬಹುದು ಎನ್ನುವುದು ನಿಜ. ಎಷ್ಟೋ ಸಾರಿ ಉಪಾಯ ಮತ್ತು ಮುಂದಾಲೋಚನೆಗಳಿಂದ ನಡೆದುಕೊಂಡ್ರೆ ಮುಂದೆ ಬರ್ತಕ್ಕಂತಹ ಅಪಾಯಗಳನ್ನು ತಡೆಗಟ್ಟಬಹುದು. ಶಕ್ತಿಯಿಂದ ಮತ್ತು ಬಲಪ್ರಯೋಗದಿಂದ ಕೂಡ ಆಗದಂತಹ ಕೆಲಸಗಳನ್ನು ಜಾಣತನದಿಂದ ಸುಲಭವಾಗಿ ಮಾಡಬಹುದು. ಹೌದಲ್ವಾ? ಅಂದರೆ ಉಪಾಯ ನಮಗೆ ಗೊತ್ತಿತ್ತು ಅಂತಂದರೆ ಯಾವುದೇ ಒಂದು ಸಮಸ್ಯೆ ಬಂದರೂ ಸಹ ನಾವೇನು ಮಾಡ್ತೀವಿ, ಅದನ್ನು ಈಸಿಯಾಗಿ ಪರಿಹರಿಸ್ಕೊಳ್ಳಿಕ್ಕೆ ಸಹಾಯ ಆಗುವಂಥದ್ದು, ಅದನ್ನು ನಾವೇನು ಮಾಡ್ತೀವಿ, ಗಮನಿಸ್ಕೊತೀವಿ. ಹಾಗಿದ್ರೆ ಹೀಗೆ ಸಮಸ್ಯೆಗಳು ಎದುರಾದಾಗ ಬುದ್ಧಿವಂತ ವ್ಯಕ್ತಿಗಳು ಅದರಿಂದ ಗಾಬರಿಗೆ ಒಳಗಾಗೋದಿಲ್ಲ. ಅವರು ಏನು ಮಾಡ್ತಾರೆ, ಅನಗತ್ಯ ಒತ್ತಡಕ್ಕೆ ಸಿಲುಕಿ ವಿಷಮ ಪರಿಸ್ಥಿತಿಯನ್ನು ಹೊರಬರಲು, ಅದರಿಂದ ಹೊರಬರಬೇಕು, ಆ ಒಂದು ಸಂಕಷ್ಟದ ಒಂದು ಸ್ಥಿತಿಯಿಂದ ಹೊರಗೆ ಬರಬೇಕು, ಅದಕ್ಕೇನಂತ ಹೇಳ್ತಾರೆ, ವಿಷಮ ಪರಿಸ್ಥಿತಿ ಅಂತಾರೆ. ಅದರಿಂದ ಹೊರಬರಲು ಆತರ ಪಡೋದಿಲ್ಲ. ಅದ್ರ ಬದಲು ಅವ್ರು ಏನು ಮಾಡ್ತಾರೆ, ಜಾಣತನದಿಂದ ನಿಧಾನವಾಗಿ ಸಮಾಧಾನ ಚಿತ್ತದಿಂದ ಪರಿಹಾರದ ಮಾರ್ಗವನ್ನು ಅವ್ರು ಏನು ಮಾಡ್ತಾರೆ, ಕಂಡುಕೊಳ್ತಾರೆ.
ಮನುಷ್ಯನು ತನ್ನ ಒಂದು ಪ್ರತಿಕೂಲ ಪರಿಸ್ಥಿತಿಯಲ್ಲಿಯೂ ಸಹ, ಇಂಥ ಒಂದು ಸಂದರ್ಭ ಸಂಕಟ ಸನ್ನಿವೇಶದಲ್ಲಿಯೂ ಸಹ ತಾಳ್ಮೆಯನ್ನು ಕಳೆದುಕೊಳ್ಳದೆ ಶಾಂತವಾದಂತಹ ಮನಸ್ಸಿನಿಂದ ಯೋಚಿಸಿದ್ರೆ ಯಾವುದೇ ಸಮಸ್ಯೆ ಇರಲಿ ಬಗೆಹರಿಯದೆ ಇರದು ಅಂತಕ್ಕಂಥದ್ದು. ಸೊ ಇದಷ್ಟು ಮಾಹಿತಿಯನ್ನು ನೀವು ಆ ಒಂದು ಗಾದೆ ಮಾತಿನ ವಿಸ್ತರಣೆಯಲ್ಲಿ ಬರಿಬೇಕಾಗತ್ತೆ. ಸೊ ಕಡೆಗೆ ನೀವು ಏನು ಮಾಡ್ಬೋದು, ಉಪಸಂಹಾರ ಅಂತ ಹಾಕಿ ಕೂಡ ಉಪಸಂಹಾರದಲ್ಲಿ ಸಹ ಇದೆ. ಇವಾಗ ನಾನು ಹೇಳಿದ್ನಲ್ವ, ಯಾವುದೇ ರೀತಿ ಆತಂಕಕ್ಕೆ ಒಳಗಾಗದೇ ಸಮಾಧಾನ ಚಿತ್ತದಿಂದ ಶಾಂತದಿಂದ ಆ ಪರಿಹಾರವನ್ನು ಕಂಡುಕೊಳ್ಬಹುದು ಅಂತಲೂ ಸಹ ಅಲ್ಲಿ ಬರೀಬಹುದು. ಸೊ ಇದಷ್ಟು ಗಾದೆ ಮಾತಿನ ಒಂದು ವಿಸ್ತರಣೆ ಆಗಿರುತ್ತೆ ಸ್ನೇಹಿತರೆ. ನಾವಿವತ್ತು ಉಪಾಯ ಬಲ್ಲವನಿಗೆ ಅಪಾಯವಿಲ್ಲ ಅಂತಕ್ಕಂಥ ಒಂದು ಗಾದೆ ಮಾತಿನ ಅರ್ಥವನ್ನು ತಿಳ್ಕೊಂಡ್ವಿ. ಇಟ್ಸ್ ಮೋಸ್ಟ್ ಯೂಸ್ಫುಲ್ ಟು GPSTR ಪೇಪರ್ 3 ಆಗಿರುತ್ತೆ. ಐ ಥಿಂಕ್ ಈ ಮಾಹಿತಿ ನಿಮಗೆ ಖಂಡಿತ ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊತೀನಿ. ಯೂಸ್ಫುಲ್ ಅಂತ ಅನಿಸಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಗೆ ಗೊತ್ತಲ್ವಾ, ನಿಮ್ಮ ಅನಿಸಿಕೆನ ಕಾಮೆಂಟಲ್ಲಿ ಬರ್ತಿಸಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ.